ಸರಿಸುಮಾರು 1 ವರ್ಷದ ಹಿಂದೆ ನಾನು ನನ್ನ ಗೆಳೆಯರ ಜೊತೆ ಚಿಕ್ಕಮಗಳೂರಿಗೆ ಬೈಕ್ ಟ್ರಿಪ್ ಹೋಗಿದ್ದೆ. ಹೋಗುವಾಗ ನಮಗೆ ಉಜಿರೆಯ ರೋಡ್ ಕೂಡ ಸಿಕ್ಕಿತ್ತು. ಆಗಿನ ಅದರ ಸ್ಥಿತಿ ಹೇಳೋದೇ ಬೇಡ. ಅದರ ಬಗ್ಗೆ ಒಂದು ರೀಲ್ ಕೂಡ ಮಾಡಿ ಅದಂತೂ ವೈರಲ್ ಆಗಿ 1 ಮಿಲಿಯನ್ ವ್ಯೂಸ್ ಆಗಿತ್ತು. ಅದರ ಕಮೆಂಟ್ ಸೆಕ್ಷನಲ್ಲಿ ಪರ ಅಷ್ಟೇ ವಿರೋಧಗಳು ಕೂಡ ಕೇಳಿ ಬಂದಿತ್ತು. ನೀವು ಲದಾಖ್ ಹೋಗ್ಬೇಕು ಅಂತ ಅನ್ಕೊಳ್ತಿರ್ತೀರಾ, ಪ್ಲಾನ್ ಕೂಡ ಮಾಡ್ತಿರ್ತೀರಾ, ಅದಕ್ಕೋಸ್ಕರ ಅಂತಾನೆ ಬಜೆಟ್ ಕೂಡ ರೆಡಿ ಮಾಡಿರ್ತೀರಾ. ಆದರೆ ನೀವು ಲದಾಖ್ ಹೋಗ್ಬೇಕಂತಾಗಿಲ್ಲ, ನೀವು ಇಲ್ಲಿ ಉಜಿರೆ ಬನ್ನಿ. ಪ್ರಜಾಪ್ರಭುತ್ವದ ಈ ನಾಡಿನಲ್ಲಿ ಎಲ್ಲವನ್ನು ಹೊಟ್ಟೆಗೆ ಹಾಕಿದ್ದ ನಾನು ಇವತ್ತು ಮತ್ತದೇ ರಸ್ತೆಯಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಇಲ್ಲಿನ ಅಭಿವೃದ್ಧಿ ಕಾರ್ಯವನ್ನು ನಿಮಗೆ ತೋರಿಸಲು ಒಂದು ಸಣ್ಣ ಪ್ರಯತ್ನ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಬೈಕನ್ನೇ ಹೊರಗೆ ತೆಗೆಯದೆ ಸುಮಾರು ಸಮಯ ಆಯಿತು. ಮೋಟೋ ವ್ಲಾಗ್ ಅಂತೂ ಮಾಡಿದ್ದೇನೆ, ಆದರೆ ಹತ್ರ ಕಾಸರಗೋಡು, ಈ ಮದ್ದೂರು ದೇವಸ್ಥಾನ ಏನಿದೆ ಆ ಕಡೆ ಹೋದಂಥದ್ದು. ಅದರ ಮಧ್ಯದಲ್ಲಿ ನಾನು ಕುದುರೆಮುಖ ಹೋದೆ ಮತ್ತು ಸಾಕಷ್ಟು ಜಾಗಗಳಿಗೆ ಹೋಗಿದ್ದೇನೆ. ಸೊ ಅದರದೆಲ್ಲ ಮೋಟೋ ವ್ಲಾಗ್ ಮಾಡಲಿಲ್ಲ, ನಾರ್ಮಲ್ ವ್ಲಾಗ್ ಮಾಡಿ ಕೆಲವೊಂದನ್ನೆಲ್ಲ ಹಾಕಿದ್ದೇನೆ. ಸೊ ನೀವೇ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೂನ್ ತಿಂಗಳಲ್ಲಿ, ಈಗ ಜೂನ್ 26, ಸೊ ಜೂನ್ ತಿಂಗಳಲ್ಲಿ ಸಾಕಷ್ಟು ಮಳೆ ಇರೋದ್ರಿಂದ ಎಲ್ಲಿ ಕೂಡ ಹೊರಗೆ ಹೋಗ್ಲಿಕ್ಕಾಗಲಿಲ್ಲ. ಯಾಕಂದರೆ ಜೋರು ಮಳೆ ಬಂದಾಗ ಮಂಗಳೂರು ಎಲ್ಲ ನೆರೆ ಬರ್ತದೆ ಅಂತ ನಿಮ್ಗೆ ಗೊತ್ತೇ ಇದೆ. ಅದರೊಟ್ಟಿಗೆ ನಮ್ಮ ಮನೆಗೂ ಕೂಡ ನೀರು ಬರ್ತದೆ. ಸೊ ಹಾಗಾಗಿ ಮನೆಯನ್ನು ಬಿಟ್ಟು ಎಲ್ಲಿಯೂ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗಂತೂ ಮಳೆ ಸ್ವಲ್ಪ ಕಡಿಮೆ ಆಗಿದೆಲ್ಲ, ಸೊ ಹಾಗಾಗಿ ಒಂದು ಬೈಕ್ ರೈಡ್ ಹೋಗಿ ಬರೋಣ ಅಂತ. ಸೊ ನಮ್ಮ ಜೊತೆ ಪ್ರಜ್ವಲ್ ಅವರು ಕೂಡ ಬರ್ತಾರೆ ಅಂತ ಹೇಳಿದರು. ಆದರೆ ನಾವು ಆ್ಯಕ್ಚುಲಿ 7 o'clock ಇಲ್ಲಿ BC ರೋಡಲ್ಲಿ ಇರಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ. ಸೊ ನೋಡುವ ಹೇಗಾಗುತ್ತೆ ಚಾರ್ಮಾಡಿ ಅಂತ. ಸೊ ಚಾರ್ಮಾಡಿ ಲಾಸ್ಟ್ ಟೈಮ್ ನಾನು 1 ವರ್ಷದ ಹಿಂದೆ ಹೋಗಿದ್ದೆ. ಸೊ ಆಗ ರೋಡೆಲ್ಲ ಸ್ವಲ್ಪ ರಿಪೇರಿ ಆಗ್ತಾಯಿತ್ತು. ಸೊ ಇವತ್ತು ಕೂಡ ರೋಡ್ ರಿಪೇರಿ ಇರ್ಬೋದು ಅಲ್ಲಲ್ಲಿ, ಬಟ್ ಅಲ್ಲಿ ಕೂಡ ಜಾಸ್ತಿ ಮಳೆ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಸೊ ನೋಡು ಅಲ್ಲಿ ಹೋಗಿ ಎಷ್ಟು ಮಳೆ ಇದೆ ಅಂತ. ಫೈನಲಿ ನಾವೀಗ ಬೆಳ್ತಂಗಡಿ ರೀಚ್ ಆಗಿದ್ದೇವೆ. ಸೊ ಬೆಳ್ತಂಗಡಿ ಬರೋದಂತಾದರೆ ರೋಡೆಲ್ಲ ಸ್ವಲ್ಪ ಜಾಸ್ತಿ ಒಳ್ಳೆ ಆಗಿದೆ ಈ ಸಲ, ಮತ್ತು ಅಲ್ಲಲ್ಲಿ 1-2 ಕಡೆ ಸ್ವಲ್ಪ ರೋಡ್ ರಿಪೇರಿ ಆಗ್ತಾ ಇದೆ. ಅದು ಬಿಟ್ಟರೆ ಒಂದು ಡಬಲ್ ವೇ ಆಗಿದೆ, ಒಂದು ಒಳ್ಳೆಯ ರೋಡ್ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ತುಂಬ ಡೆವಲಪ್ಮೆಂಟ್ ಆಗಿದೆ ಈ ರೋಡಲ್ಲಿ. ಸೊ ಹಾಗೆ ಈಗ ಬೆಳ್ತಂಗಡಿ ಆದಮೇಲೆ ಡೈರೆಕ್ಟಾಗಿ ನಮಗೆ ಉಜಿರೆ ಸಿಗುತ್ತೆ. ಸೊ ಉಜಿರೆ ಆದಮೇಲೆ ನಿಮಗೆ ಕೆಲವೊಂದು ವ್ಯೂ ಪಾಯಿಂಟ್ಗಳು ಸಿಗ್ತದೆ. ಅದರ ಮೊದಲು ನಿಮಗೆ ಒಂದು ಗಡಾಯಿಕಲ್ಲು ಅಂತ ಒಂದು ಜಾಗ ಸಿಗ್ತದೆ. ಸೊ ಗಡಾಯಿಕಲ್ಲು ನಿಮಗೆ ಇಲ್ಲಿಂದ ಕಾಣ್ತಾ ಇರಬಹುದು. ಸೊ ಈ ಲೆಫ್ಟ್ ಸೈಡಲ್ಲಿ ಕಾಣ್ತಿಲ್ವಾ? ಸೊ ಲೆಫ್ಟ್ ಸೈಡಿಗೆ ಹೋದರೆ ನಿಮಗೆ ಗಡಾಯಿಕಲ್ಲೆಲ್ಲ ಕಾಣ್ತದೆ. ಸೊ ಈ ಕಡೆ ಹೋದರೆ ಗಡಾಯಿಕಲ್ಲು, ಆದರೆ ಅದು ಈಗ ಕ್ಲೋಸ್ ಆಗಿದೆ. ದಕ್ಷಿಣ ಕನ್ನಡ ಪ್ರವಾಸೋದ್ಯಮ ಇಲಾಖೆ ಏನಿದೆ ಅದು ಜನರ ಹಿತರಕ್ಷಣೆಗೋಸ್ಕರ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅಂದರೆ ಜೋರು ಮಳೆ ಆಗ್ತಾಯಿದೆ ಅಂತ. ಹಾಗಾಗಿ ಅಲ್ಲಿನ ಗಡಾಯಿಕಲ್ಲಿನ ಸ್ಟೆಪ್ಸ್ ಎಲ್ಲ ಏನಿದೆ ಅದೆಲ್ಲ ಜಾರ್ತಾ ಇದೆ ಅಂತೆ. ಸೊ ಹಾಗಾಗಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅದು ಮತ್ತು ಬೊಳ್ಳೆ ವಾಟರ್ ಫಾಲ್ಸ್ ಮತ್ತು ಬಂಡಾಜೆ ಟ್ರೆಕ್, ನೀವೇನಾದರೂ ದಕ್ಷಿಣ ಕನ್ನಡ ಸೈಡಿಂದ ಹೋಗ್ತೀರಂತಾದರೆ ಬಂಡಾಜೆ ಟ್ರೆಕ್ಕನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಸೊ ಮುಂದಿನ ವರದಿಯ ತನಕ ನಾವು ಆ ಕಡೆ ಹೋಗಲಿಕ್ಕೆ ಆಗೋದಿಲ್ಲ. ಅದು ಬಿಟ್ಟು ನೀವು ಬೇರೆ ಜಾಗಗಳಿಗೆ ಹೋಗ್ತೀರಂತ ಆದರೆ ಈ ಉಜಿರೆಯ ಮುಂದೆಗಡೆ ಇರುವಂತಹ ದಿಡುಪೆ ವಾಟರ್ ಫಾಲ್ಸ್ ಇದೆ, ಮತ್ತು ಇರ್ಮೈ ವಾಟರ್ ಫಾಲ್ಸ್ ಇದೆ, ಮತ್ತು 2-3 ಹಿಡನ್ ವಾಟರ್ ಫಾಲ್ಸ್ ಇದೆ. ಸೊ ಅದು ಹಿಡನ್ ಆಗಿ ಇರಲಿ. ಅದು ಬಿಟ್ಟು 2 ವಾಟರ್ ಫಾಲ್ಸ್ ಇದೆ, ಅದನ್ನು ನಾವು ಹೇಳೋದು ಬೇಡ ಜನರಿಗೆ. ಸೊ ನೀವೇನಾದರೂ ಟೈಮ್ ಇದ್ದರೆ ಅದನ್ನು ಎಕ್ಸ್ಪ್ಲೋರ್ ಮಾಡಿದರೆ ನೀವು ಜನರಿಗೆ ಹೇಳಲಿಕ್ಕೆ ಹೋಗಬೇಡಿ, ಅಥವಾ ಲೊಕೇಶನ್ ಹಾಕಲಿಕ್ಕೆ ಹೋಗಬೇಡಿ. ನೀವೇ ಎಕ್ಸ್ಪ್ಲೋರ್ ಮಾಡಿ, ನೀವೇ ಎಂಜಾಯ್ ಮಾಡಿ ಬನ್ನಿ. ಯಾಕೆಂದರೆ ಅಲ್ಲಿ ಜನರು ಹೋದಾಗ ಕೆಲವರು ಅಲ್ಲೇ ಪ್ಲಾಸ್ಟಿಕ್ಗಳನ್ನು ಬಿಸಾಡೋದು, ಲೇಸ್ ಪ್ಯಾಕೆಟ್ಗಳನ್ನು ಬಿಸಾಡೋದು, ಅದನ್ನೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೆಲವೊಂದು ಜಾಗಗಳನ್ನು ಸೀಕ್ರೆಟಾಗಿ ಇಟ್ಟರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಸೊ ನನ್ನ ಒಂದು ಫೇವ್ರೆಟ್ ಪ್ಲೇಸ್ ಇದೆ ಕೂರ್ಗಲ್ಲಿ. ಆ ಪ್ಲೇಸನ್ನು ಕೂಡ ನಾನು ಯಾರಿಗೆ ರೆಕಮೆಂಡ್ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಅಷ್ಟೊಂದು ಸುಂದರವಾಗಿದೆ ಆ ಪ್ಲೇಸ್. ಬಟ್ ಈಗ ಸ್ವಲ್ಪ ಜನರಿಗೆ ಗೊತ್ತಾದ ಮೇಲೆ ಅದನ್ನು ಅಲ್ಲಿ ಹೋಗಿ ಬಿಯರ್ ಕುಡಿಯೋದಾಗಲಿ, ಅಥವಾ ಆಗಲೇ ಹೇಳಿದಾಗೆ ಲೇಸ್ ಪ್ಯಾಕೆಟನ್ನೆಲ್ಲ ಬಿಸಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಪೊಲ್ಯೂಟೆಡ್ ಆಗಿದೆ ಅದು. ಸೊ ಇನ್ನೂ ಕೂಡ ಪೊಲ್ಯೂಟೆಡ್ ಆಗೋದು ಬೇಡ ಅಂತ ನಾನು ಅಲ್ಲಿನ ವೀಡಿಯೋ ಕೂಡ ಮಾಡೋದಿಲ್ಲ. ನೋಡ್ತಾ ನಾವೀಗ ಉಜಿರೆಗೆ ರೀಚ್ ಆಗಿದ್ದೇವೆ. ಸೊ ಉಜಿರೆ ಯಾವ ಥರ ಆಗಿದೆ ನೋಡಿ. ಈಗ ಸ್ವಲ್ಪ ರೋಡೆಲ್ಲ ಅಗಲ ಆಗ್ತಾಯಿದೆ, ಇನ್ನೂ ಆಗಬೇಕಷ್ಟೇ, ಆದರೆ ಆಗ್ತಾಯಿದೆ.
ಹಾಗೆಯೇ ನೀವೇನಾದರೂ ಧರ್ಮಸ್ಥಳ ಹೋಗೋದಂತಾದರೆ ಅಥವಾ ಸೂರ್ಯ ಟೆಂಪಲ್ಗೆ ಹೋಗೋದಂತಾದರೆ ಇದೇ ರೂಟಲ್ಲಿ ಬರಬೇಕಾಗುತ್ತೆ. ಸೊ ಇಲ್ಲಿಂದ ರೈಟ್ ಹೋದರೆ ನಿಮಗೆ ಧರ್ಮಸ್ಥಳ. ಸೊ ಧರ್ಮಸ್ಥಳದಿಂದ 13 ಕಿಲೋಮೀಟ್ರ್ ಇರಬೇಕು. ಸೊ ನಾನು ಸಣ್ಣದಿರುವಾಗ ಹೋದಂಥದ್ದು. ಅದಾದಮೇಲೆ ನಾನು ಈ ಕಡೆ ಹೋಗಲಿಲ್ಲ, ಧರ್ಮಸ್ಥಳ ದೇವಸ್ಥಾನ ಏನಿದೆ ಆ ಕಡೆ ಹೋಗಲಿಲ್ಲ. ಆದರೆ ನೋಡಿ, ಈ ರೈಟ್ ಸೈಡಿಗೆ ಹೋದರೆ ಧರ್ಮಸ್ಥಳ ಈ ದ್ವಾರ ಏನಿದೆ ಅದರ ಒಳಗಡೆ 13 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ಅಲ್ಲಿ ಇನ್ಸ್ಟಿಟ್ಯೂಷನ್ ಎಲ್ಲ ಅದರ ಒಳಗಡೆ ಇರೋದು. ಹಾಗೆಯೇ ಈ ಧರ್ಮಸ್ಥಳ ಅಥವಾ ಉಜಿರೆಯಲ್ಲಿ ಇನ್ನೂ ಫೇಮಸ್ ಆಗಿರುವಂತಹ ದೇವಸ್ಥಾನ ಅದುವೇ ಸೂರ್ಯ ದೇವಸ್ಥಾನ. ನಿಮ್ಮಲ್ಲಿ ಏನಾದರೂ ಹರಕೆಯನ್ನಿದ್ದರೆ, ನಿಮಗೇನಾದರೂ ಮನೆ ಆಗಬೇಕು ಅಥವಾ ಮಕ್ಕಳಾಗಬೇಕು, ಮದುವೆ ಆಗಬೇಕಂತ ಏನಾದರೂ ಆಕಾಂಕ್ಷೆ ಇದ್ದರೆ ಇಲ್ಲಿ ಹರಕೆಯನ್ನು ತೀರಿಸಿದರೆ ಅಥವಾ ಮಣ್ಣಿನ ಹರಕೆಯನ್ನು ಕೊಟ್ಟರೆ ಅದು ಪೂರ್ಣಗೊಳ್ಳುತ್ತೆ ಅಂತ ಒಂದು ನಂಬಿಕೆ. ಸೊ ಹಾಗಾಗಿ ತುಂಬ ಫೇಮಸ್ ಅಲ್ಲಿರುವಂತಹ ಸೂರ್ಯ ದೇವಸ್ಥಾನ. ಸೊ ಖಂಡಿತ ಉಜಿರೆಗೆ ಬಂದರೆ ಈ ಸೂರ್ಯ ದೇವಸ್ಥಾನಕ್ಕೆ ಬನ್ನಿ. ಹಾಗೆಯೇ SDM ಆಸ್ಪತ್ರೆ, ಇದೆಲ್ಲ ಉಜಿರೆಯಲ್ಲಿರುವಂತಹ ಮೇನ್ ಅಂಗಡಿಗಳು. ಮತ್ತು ನಿಮಗೇನಾದರೂ ಉಜಿರೆಯಲ್ಲಿ ಬೇರೆ ಏನಾದರೂ ಫೇಮಸ್ ಇರುವಂಥದ್ದು ಗೊತ್ತಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಲಾಸ್ಟ್ ಟೈಮ್ ನಾನು ನಿಮ್ಗೆ ಏನು ಲದಾಖ್ ಅಂತ ಹೇಳಿದ್ದೆ, ಒಂದು ರೋಡ್, ಆ ರೋಡ್ ಇದುವೇ. ಸೊ ಇದು ಯಾವ ಥರ ಆಗಿದೆ ನೋಡಿ, ಈಗ ಸೂಪರ್ ಆಗಿದೆ ಅಲ್ವಾ. ಆದರೆ ಆ ಕಡೆ ಈ ಕಡೆ ಇರುವಂತಹ ಮರ ಸ್ವಲ್ಪ ಇನ್ನೂ ಸಹ ಆಚೆ ಹೋಗಿದೆ, ಮಧ್ಯದಲ್ಲಿರುವಂತಹ ಮರಗಳೆಲ್ಲ ಹೋಗಿದೆ. ಬಟ್ ಪರವಾಗಿಲ್ಲ, ಗಾಡಿಗಳು ಕೂಡ ಜಾಸ್ತಿ ಆಗಿದೆ ಅಲ್ವಾ. ಸೊ ಹಾಗಾಗಿ ಡೆವಲಪ್ಮೆಂಟ್ ಆಗಲೇಬೇಕು. ಬಟ್ ತುಂಬ ಖುಷಿ ಆಯಿತು ಈ ರೋಡ್ ನೋಡಿ, ಆದಷ್ಟು ಬೇಗ ಡೆವಲಪ್ ಮಾಡಿ ಬಿಟ್ಟಿದ್ದಾರೆ. ಸೊ ಫಾಸ್ಟಾಗಿ ಚಾರ್ಮಾಡಿ ಕಡೆ ಹೋಗ್ಬೋದು ಇನ್ನು. ಸೊ ಮೇಯ್ನಾಗಿ ಈ ವಿಡಿಯೋದ ಉದ್ದೇಶ ಈ ಒಂದು ರೋಡನ್ನು ತೋರಿಸ್ಬೇಕಾಗಿತ್ತು ನನಗೆ. ಸೊ ಹಾಗಾಗಿ ಸೂಪರ್ ರೋಡ್, ಸೂಪರ್. ಸೊ ಲಾಸ್ಟ್ ಟೈಮ್ ಯಾರೆಲ್ಲ ಕಮೆಂಟ್ ಹಾಕಿದ್ರಿ ನಮ್ಮ ಆ ಒಂದು ವಿಡಿಯೋಗೆ, ಈ ವಿಡಿಯೋ ಕೂಡ ನೋಡಿ ಆಯಿತಾ. ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಇದನ್ನು. ಸೊ ಎಲ್ಲಿವರೆಗೆ ಈ ಥರ ಡೆವಲಪ್ಮೆಂಟ್ ಇದೆ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಖುಷಿ ಆಗ್ತದೆ ಈ ರೋಡಲ್ಲಿ ಹೋಗಲಿಕ್ಕೆ. ಸೊ ನೋಡಿ, ಕೆಲವೊಮ್ಮೆ ಅನಿಸುತ್ತೆ ಈ ಥರ ವೀಡಿಯೋ ಮಾಡಿ ಹಾಕಿದರೆ ಸ್ವಲ್ಪ ಜಾಸ್ತಿಯೇ ವ್ಯಾಲ್ಯೂ ಇರುತ್ತೆ ಅಂತ. ಯಾಕೆಂದರೆ ಜನರಿಗೂ ಕೂಡ ಗೊತ್ತಾಗ್ತದೆ ಆ ರೋಡ್ ಯಾವ ಥರ ಇದೆ. ಸುಮಾರು ಸಮಯದಿಂದ ಆ ರೋಡ್ ರಿಪೇರಿ ಆಗ್ತಾ ಇದೆ. ಹಾಗೆಯೇ ಮಂಗಳೂರಲ್ಲಿ 2-3 ರೋಡ್ಗಳಿದೆ, ಅದನ್ನು ಕೂಡ ನಾನು ಟೈಮ್ ಬಂದಾಗ ತೋರಿಸ್ತೇನೆ. ಅದು ನನ್ನ ತಲೆಯಲ್ಲಿದೆ ಆ ವಿಡಿಯೋ ಮಾಡಬೇಕು ಅಂತ. ಬಟ್ ಜನರು ಈಗಲೇ ಹೇಳ್ತಾ ಇದ್ದಾರೆ, ನಿಂಗೇನು ರೋಡ್ ಹಾಳಾದ ರೋಡನ್ನು ಹುಡುಕಿ ವಿಡಿಯೋ ಮಾಡುವಂಥ ಉದ್ದೇಶನ ಅಂತ. ಇಲ್ಲ, ಹಾಗೇನಿಲ್ಲ. ನಾನು ಹಾಳಾದ ರೋಡ್ ಮಾತ್ರ ಅಲ್ಲ, ಈ ಡೆವಲಪ್ಮೆಂಟ್ ಆದ ರೋಡನ್ನು ಕೂಡ ಹಾಡಿ ಹೊಗಳ್ತೇನೆ ಅಂತ ನಿಮಗೂ ಕೂಡ ಗೊತ್ತೇ ಇದೆ. ಯಾಕೆಂದರೆ ಈಗ ಕಲ್ಲಡ್ಕದ ಫ್ಲೈಓವರ್ ಕೂಡ ಆಯಿತು, ಬಟ್ ಕಲ್ಲಡ್ಕ ಫ್ಲೈಓವರ್ ಆದರೂ ಕೂಡ ಸರ್ವಿಸ್ ರೋಡ್ ಇನ್ನೂ ಕೂಡ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಕಾಸರಗೋಡು ಮತ್ತು ಕಲ್ಲಡ್ಕವನ್ನು ಕಂಪೇರ್ ಮಾಡಿದ್ದೆ. ಸೊ ಅದನ್ನು ಕೂಡ ಸುಮಾರು ಜನ ಟೀಕೆ ಮಾಡಿದ್ದಾರೆ. ಬಟ್ ಟೀಕೆ ಮಾಡೋದು ಕೆಲವು ಜನರ ಡೈಲಿ ಜಾಬ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅದನ್ನು ನಾವೇನು ಮಾಡಲಿಕ್ಕಾಗಲ್ಲ. ಸೊ ಇಷ್ಟು ಬರ್ತಾ ನಾವು ಈಗ ಮುಂಡಾಜೆಗೆ ರೀಚ್ ಆಗಿದ್ದೇವೆ. ಸೊ ನೀವೇನಾದರೂ ಇರ್ಮೈ ಫಾಲ್ಸ್ ಅಥವಾ ದಿಡುಪೆ ವಾಟರ್ ಫಾಲ್ಸಿಗೆ ಹೋಗಬೇಕಂತಾದರೆ ಇಲ್ಲಿಂದನೇ ಹೋಗಬೇಕಾಯ್ತಾ. ಹಾಗೆಯೇ ಗಡಾಯಿಕಲ್ಲು ಕೂಡ ಹೋಗ್ಬೋದು, ಬಟ್ ನಿಮಗೆ ಇದು ಲಾಂಗ್. ನಿಮಗೆ ತೋರಿಸ್ತೇನೆ ಇಲ್ಲಿ ಇರ್ಮೈ ವಾಟರ್ ಫಾಲ್ಸಿಗೆ. ಸೊ ಇಲ್ಲಿಂದ ಲೆಫ್ಟ್ ಹೋದರೆ ನಿಮಗೆ ಇರ್ಮೈ ವಾಟರ್ ಫಾಲ್ಸ್, ದಿಡುಪೆ ವಾಟರ್ ಫಾಲ್ಸ್ ಮತ್ತು ಖಜೂರು ಎಂಬ ಜಾಗ. ಆ ಕಡೆ ಎಲ್ಲ ಆನೆ, ಈ ಕಾಡಾನೆ ಬರುವಂಥದ್ದು ಜಾಸ್ತಿ. ಸೊ ಇದು ದಿಡುಪೆ ಕಡೆ ಎಲ್ಲ. ಸೊ ಸ್ವಲ್ಪ ಜಾಗ್ರತೆ ಆಗಿರಬೇಕು ಇಲ್ಲಿನ ಜನರು. ಹಾಗೆಯೇ ಚಾರ್ಮಾಡಿಯಲ್ಲಿ ಕೂಡ ಒಂದು ಆನೆ ಇದೆ ಅಂತೆ, ಮೂಡಿಗೆರೆ ಬೈರ ಅಂತ. ಸೊ ಸೋಲೋ ರೈಡೆಲ್ಲ ಹೋಗುವಾಗ ಭಾರಿ ಹೆದರಿಕೆ. ಬಟ್ ಏನೇ ಬಂದರೂ ಎದುರಿಸುವಂತಹ ಧೈರ್ಯ ಇದ್ದರೆ ಯಾವುದಕ್ಕೂ ಹೆದರಬಾರ್ದಂತೆ. ಆದರೆ ಬೇಡ ಆನೆ ಬರೋದು ಬೇಡ ಅಲ್ಲ, ಸುಮ್ಮನೆ ಹೇಳಿದ್ದು. ಸೊ ಹೀಗೆ ಮಾತಾಡ್ತಾ ಮುಂಡಾಜೆಯಿಂದ ಕೂಡ ಮುಂದೆ ಹೋಗ್ತಾ ಇದ್ದಾವೆ. ಮುಂದೆ ಬರುವಂಥದ್ದು ಕಕ್ಕಿಂಜೆ ಆದಮೇಲೆ ಚಾರ್ಮಾಡಿ. ಸೊ ನನ್ನ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ಚಾರ್ಮಾಡಿಯ ಮೊದಲೇ ನಾನು ವಿಡಿಯೋ ಎಂಡ್ ಮಾಡ್ತೇನೆ.
ಚಾರ್ಮಾಡಿ ಮೊದಲು ಒಂದು ಒಳ್ಳೆಯ ಜಾಗವನ್ನು ತೋರಿಸಿ, ಅದಾದಮೇಲೆ ನಿಮಗೆ ಇಲ್ಲಿ ರೋಡ್ ಆಗ್ತಾ ಇದೆ ಅಥವಾ ಗುಡ್ಡ ಜರಿತ ಆಗಿದ್ದ, ಏನಾದದು ಮಾರೆ? ರೋಡ್ ಬ್ರಿಡ್ಜ್ ಆಗ್ತಾ ಇದೆ. ನೋ, ಇದು ನೋಡಿ. ಸೊ ಇಲ್ಲಿಂದ ಸೊ 2019ರಲ್ಲಿ ಏನು ಪ್ರವಾಹ ಬಂತು ಅಥವಾ ಜೋರು ಮಳೆ ಬಂತು, ಆಗ ನಿಮ್ಗೆ ಗೊತ್ತಿರ್ಬೋದು ಈ ಬೆಳ್ತಂಗಡಿ ಇಡೀ ಮುಳುಗೋಗಿತ್ತು. ಅಂದರೆ ಜಾಸ್ತಿ ಪ್ರವಾಹ ಎಲ್ಲ ಮನೆಗಳಿಗೆ ಬಂದಿತ್ತು. ಇಲ್ಲಿನ ನದಿ ನೀರೇನಿದೆ ಒಂದು 3/4 ವರ್ಷ ಬಂದಿತ್ತು. ಎಲ್ಲ ಮರಗಳು, ಎಲ್ಲ ಊರಿನಿಂದ ಮರ ಕಸಗಳೆಲ್ಲ ಬಂದಿತ್ತು. ಸೊ ಹಾಗಾಗಿ ಜೋರು ಮಳೆ ಬಂದಾಗ ಈ ಬ್ರಿಡ್ಜ್ ಮುಳುಗ್ತಾ ಇತ್ತು. ಸೊ ಹಾಗಾಗಿ ಈಗ ಇದರ ಮೇಲೆಗಡೆ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಈ ಕಳಸದಲ್ಲಿ ಯಾವ ಥರ ಬ್ರಿಡ್ಜ್ ಮಾಡಿದ್ದಾರೆ, ಹಾಗೆಯೇ ಇಲ್ಲಿ ಒಂದು ಬ್ರಿಡ್ಜ್ ಕೂಡ ಮಾಡಿದ್ದಾರೆ. ಸೊ ನೋಡಿ, ದೊಡ್ಡೊಂದು ಗಾಡಿ ಹೋಗ್ತಾ ಇರುವಾಗ ಫುಲ್ ವೈಬ್ರೇಟ್ ಆಗ್ತದೆ ಮರ ಇದು. ಸೊ ನೋಡಿ, ಈಗ ಇದು ರೋಡ್ ಆಗ್ತಾಯಿದೆ. ಇಲ್ಲಿಂದ ಬ್ರಿಡ್ಜ್ ಆದರೆ ಡೈರೆಕ್ಟ್ ಸ್ಟ್ರೈಟ್ ಹೋಗಬೇಕಾಗುತ್ತೆ. ಆದರೆ ಸ್ವಲ್ಪ ಮರ ಗಿಡಗಳನ್ನು ಕಡಿತಾರೆ ಅಂತ ಅನಿಸುತ್ತೆ. ಬಟ್ ಅದ್ಭುತ ಜಾಗ. ಸೊ ಖಂಡಿತ ಈ ಒಂದು ಡೆವಲಪ್ಮೆಂಟ್ ಖುಷಿನೇ ತರುತ್ತೆ ಕೆಲವೊಮ್ಮೆ. ಬಟ್ ನೀರಿನ ರಭಸ ಯಾವ ಥರ ಇದೆ ನೋಡಿ. ಇಲ್ಲಿಂದ ಗೋಪುರ ಏನಾದರೂ ಬಿದ್ದರೆ ಅವಸ್ಥೆನೇ ಆಗ್ಬೋದು. ಅಂದರೆ ಸಿಗಲಿಕ್ಕೆ ಇಲ್ಲ, ಎಲ್ಲಿ ಸಿಗ್ಬೋದು? ಇದು ನದಿ ಯಾವುದು ಅಂತಲೇ ಗೊತ್ತಿಲ್ಲ. ನೇತ್ರಾವತಿಯ ಅಲ್ಲ ಅನಿಸುತ್ತೆ. ಬಟ್ ಈ ಒಂದು ಬ್ರಿಡ್ಜ್ ಆಗ್ತಿರುವಂಥದ್ದು ನೋಡಿ ತುಂಬ ಖುಷಿ ಆಯಿತು. ಹಾಗೆಯೇ ಆ ಬ್ರಿಡ್ಜಿಗೂ ಕೂಡ ಹೋಗ್ಬೋದು. ಬೇಕಾ? ಬೇಡ, ನೆಕ್ಸ್ಟ್ ಹೋಗುವ. ಯಾಕಂದರೆ ಒಬ್ಬರೇ ಇರುವಾಗ ಏನಾದರೂ ಬೈಕ್ ಆ ಕಡೆ ಈ ಕಡೆ ಆದರೆ ಸುಮ್ಮನೆ ಹೆದರಿಕೆ. ಬೇರೆ ಫ್ರೆಂಡ್ಸು ಇದ್ದರೆ ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ. ಬಟ್ ಸೂಪರ್ ಅಂತ ಹೇಳ್ತಾ ಈಗ ಇಲ್ಲಿಂದ ಮುಂದೆ ಒಂದು ಜಾಗ ಇದೆ, ಆ ಜಾಗವನ್ನು ತೋರಿಸಿ ಈ ವಿಡಿಯೋ ಎಂಡ್ ಮಾಡ್ತೇನೆ ಆಯಿತಾ. ಬಟ್ ಈ ಒಂದು ಬ್ರಿಡ್ಜನ್ನು ತೋರಿಸ್ಬೇಕಾಗಿತ್ತು, ಹಾಗಾಗಿ ಇಲ್ಲೇ ಗಾಡಿ ನಿಲ್ಲಿಸಿ ಆ ಬ್ರಿಡ್ಜನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ವರ್ಷ ಹಿಂದೆ ಬಂದ ರೋಡ್ಗೂ ಈಗ ಇರುವಂತಹ ರೋಡ್ಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಹಾಗಾಗಿ ನನಗೆ ಆ ಒಂದು ಜಾಗ ಎಲ್ಲಿ ಉಂಟಂತಲೇ ಕನ್ಫ್ಯೂಸ್ ಆಗ್ತಾ ಉಂಟು. ಸೊ ಆ ಒಂದು ಜಾಗನೇ ಇದು. ಬಟ್ ಲಾಸ್ಟ್ ಟೈಮ್ ಈ ಒಂದು ರೋಡಲ್ಲಿ ಹೋಗ್ತಾ ಇದ್ವಿ, ಬಟ್ ಈಗ ಈ ಸ್ಟ್ರೈಟ್ ಹೋಗ್ತಾ ಇದ್ದೇವೆ. ಸೊ ಬಟ್ ಅಲ್ಲಿರುವಂಥ ಜಾಗ ಅಲ್ಲಿ ಆಯಿತಾ. ಸೊ ಅಲ್ಲಿಗೆ ಹೋಗೋದು ಹೇಗೆ ಮಾರೆ? ನೋಡಿ, ಇದುವೇ ಜಾಗ. ಅಂದರೆ ಈ ಜಾಗ ಏನು ಸ್ಪೆಷಲ್ ಅಲ್ಲ, ನದಿ ನೀರು ಹರಿಯುವಂತಹ ಜಾಗ. ಒಂದು ಸ್ವಲ್ಪ ಡ್ಯಾಮ್ ಥರ ಇದೆ. ಡ್ಯಾಮಲ್ಲ, ಒಂದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದು ಸ್ವಲ್ಪ ಖುಷಿಯಾಗುತ್ತೆ ರೋಡ್ ನೋಡುವಾಗ. ಸೊ ಹಾಗಾಗಿ ಈ ಒಂದು ಜಾಗವನ್ನು ನಿಮಗೆ ತೋರಿಸುವ ಅಂತ. ಸೊ ನೋಡಿ, ನದಿ ನೀರು ಹರಿತಾ ಉಂಟು ಫಾಸ್ಟಾಗಿ. ಸೊ ನೀವೇನಾದರೂ ಈ ಕಡೆಯಿಂದ ಹೋಗುವಂತಾದರೆ ಇಲ್ಲಿ ನಿಲ್ಲಿಸಿ ಒಂದು ಜಾಗವನ್ನು ನೋಡ್ಬೋದು. ಜಾಗದಲ್ಲಿ ಆಟ ಆಡಲಿಕ್ಕೆ ಹೋಗಬೇಡಿ, ಆಟ ಆಡಲಿಕ್ಕೆ ಹೋದರೆ ನೀರಲ್ಲೇ ಹೋಗ್ತೀರಾ. ಸೊ ಹಾಗಾಗಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋ ಮೊದಲು, ಈ ಉಜಿರೆಯಿಂದ ಚಾರ್ಮಾಡಿ ಕಡೆ ಹೋಗುವಂತಹ ರೋಡ್ ಅಥವಾ ಬಿ ಸಿ ರೋಡಿಂದ ಈ ಉಜಿರೆ ಕಡೆ ಬರುವಂತಹ ರೋಡ್ ತುಂಬಾ ಡೆವಲಪ್ ಆಗಿದೆ ಆಯಿತಾ. ಸೊ ಖಂಡಿತ ನೀವು ಬರ್ಬೋದು. ಲಾಸ್ಟ್ 1 ವರ್ಷದ ಹಿಂದೆ ನಾನು ಚಿಕ್ಕಮಂಗ್ಳೂರು ಹೋದಾಗ ತುಂಬಾ ಧೂಳಿಂದ ತುಂಬಿತ್ತು. ಬಟ್ ಈಗ ತುಂಬಾ ಡೆವಲಪ್ ಆಗಿ ತುಂಬ ಖುಷಿ ಆಗ್ತದೆ ಬರಲಿಕ್ಕೆ. ಸೊ ಖಂಡಿತ ನೀವು ಕೂಡ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಮಗೆ ರೋಡ್ಗಳನ್ನು ತೋರಿಸಿದ್ದೇನೆ. ಸೊ ಸದ್ಯಕ್ಕೆ ಇಲ್ಲಿಂದ ಬ್ಯೂಟಿಫುಲ್ ಆದಂತಹ ಚಾರ್ಮಾಡಿ ಕಡೆಗೆ ನಮ್ಮ ಪಯಣ. ಸೊ ಹೋಗುವ, ಬನ್ನಿ.